ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ ಶಂಕರ ಶಂಕರ. ಬೇರೆಯವ್ರಿಗಿಂತ ಹೆಚ್ಚು ಪರಿಶ್ರಮ ಪಟ್ಟರು ಕೂಡ 2-3 ಅಟೆಂಪ್ಟ್ ಅನ್ನ ತಗೊಳ್ಳುವಂತ ಸಾಧ್ಯ. ಕೂದಲು ಏರ್ ಲಾಸ್ ಮಾಡ್ಕೊಳ್ಳುವಂಥದ್ದು, ಅನೇಕ ಬಾರಿ ಚರ್ಮ ಬಾಧೆಗಳಿಗೆ ತುತ್ತಾಗುವುದು, ತುಂಬಾ ಕಷ್ಟದಲ್ಲಿದ್ದವರಿಗೆ ಆಶ್ರಮಕ್ಕೆ ಕೈಲಾದ ಸಹಾಯ ಶುಭ ಫಲಗಳು ಇವರಿಗೆ ಪ್ರಾಪ್ತಿಯಾಗುತ್ತವೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನಮ್ಮ ಗುರುಕುಲದ ವಿದ್ಯಾರ್ಥಿ ಆಗಿರುವಂತಹ ಭರತ್ ಅವರಿರುವಂಥದ್ದು. ಭರತ್ ನಮಸ್ಕಾರ, ಹೇಗಿದ್ದೀರಿ? ಗುರುಜಿ ನಮಸ್ತೆ, ಚೆನ್ನಾಗಿದೆ ಗುರುಜಿ. ಓಕೆ, ಹಾಗಾದ್ರೆ ಇವತ್ತು ನೀವು ಯಾವ ವಿಷಯದ ಬಗ್ಗೆ ತಿಳ್ಕೊಳಕ್ ಇಷ್ಟಪಡ್ತೀರಿ? ಶನಿವಾರ ಹುಟ್ಟಿದವರ ಗುಣಧರ್ಮಗಳು ಹೇಗಿರುತ್ತೆ ಮತ್ತು ಅವರು ಯಾವ ದೇವರನ್ನ ಆರಾಧನೆ ಮಾಡಬೇಕು ಮತ್ತು ಅವರ ಗುಣಧರ್ಮಗಳು ಹೇಗಿರುತ್ತೆ, ಅವ್ರ ನೇಚರ್ ಹೆಂಗಿರುತ್ತೆ ಅನ್ನೋದು ತಿಳಿಸ್ಕೊಡಿ ಗುರುಗಳು. ಇನ್ನು ಭರತ್, ನೀವು ಕೇಳಿದ್ರಿ ಗುರುಳೆ ಶನಿವಾರದ ಬಗ್ಗೆ ತಿಳಿಸ್ಕೊಡಿ ಅಂತ. ಶನಿವಾರ ಇದು ಕರ್ಮಾಧಿಪತಿ ಆಗಿರುವಂತ ಶನೇಶ್ವರ ಸ್ವಾಮಿಯ ವಾರ. ಶಾಸ್ತ್ರದಲ್ಲಿ ಹೇಳುತ್ತೆ, ಶನಿವಾಸರೇ ಜಾತಃ ಸ್ಥೂಲೋ ದುಃಖಿ ವಚಃ ಶನಿ ಮಂದಜ್ಯೇಷ್ಠೋ ದಾರಿದ್ರ್ಯಾರ್ಥಿ ಕರ್ಮವತ್ತಾನು ದೀರ್ಘಕ್ಕಃ ಅಂತ ಹೇಳ್ತು. ಅಂದ್ರೆ ಇದೇನು ಹೇಳ್ತಾ ಇದೆ ಇಲ್ಲಿ ಅಂತಂದ್ರೆ, ಇದರಲ್ಲಿ 2 ತರ ಇದೆ. ಇದನ್ನ ಕುರ್ಮಾವತ್ತ ಅಂತಾನು ಹೇಳ್ತೀವಿ, ಕರ್ಮಾವತ್ತ ಅಂತಾನು ಹೇಳ್ತೀವಿ. ಇಲ್ಲಿ ಕುರ್ಮ ಅಂದ್ರೆ ಈ ಆಮೆ ತರ ನಿಧಾನ ಉಳ್ಳವರು ಅಂತ. ನಿಧಾನ ಉಳ್ಳವರು ಅಂತ ಇವರೇ ನಿಧಾನ ಅಂತ ಅಲ್ಲ ಅದರ ಅರ್ಥ ಏನಂದ್ರೆ, ಇವ್ರ ಲೈಫಲ್ಲಿ ಎಲ್ಲ ಕೂಡ ನಿಧಾನಕ್ಕಾಗತ್ತೆ, ಒಂದೇ ಅಟೆಂಪ್ಟ್ ಅಲ್ಲಿ ಆಗ್ಬಿಡಲ್ಲ. ಅದು ಇವ್ರು ಎಷ್ಟೇ ಬೇರೆಯವ್ರಿಗಿಂತ ಹೆಚ್ಚು ಪರಿಶ್ರಮ ಪಟ್ಟರು ಕೂಡ ಅದಾಗ್ಲಿಕ್ಕೆ 1-2-3 ಅಟೆಂಪ್ಟ್ ಅನ್ನ ತಗೊಳ್ಳುವಂತ ಸಾಧ್ಯತೆಗಳಿರ್ತದೆ. ಕೆಲವೊಂದು ಸರಿ ಇವರು ಸೋಮಾರಿತನಗಳು, ಆಲಸ್ಯತನಗಳಿಂದ ಮಾಡ್ಕೊಂಡ್ರೆ, ಕೆಲವು ಟೈಮ್ ತುಂಬಾ ಬುದ್ಧಿವಂತರಿರ್ತಾರೆ, ತುಂಬಾ ಆಕ್ಟಿವ್ ಇರ್ತಾರೆ, ಬಟ್ ಇವ್ರು ಮಾಡುವಂತ ಕೆಲಸಗಳು ಇವ್ರಿಗೆ ನಿಧಾನ ಆಗ್ತಿರುತ್ತೆ. ಮತ್ತು ಯಾವುದೋ ಒಂದು ಕಾಲಘಟ್ಟದಲ್ಲಿ, ಅಂದ್ರೆ ಇವರು ಚಿಕ್ಕ ವಯಸ್ಸಲ್ಲಿ ಇರ್ಬೋದು ಅಥವಾ ಮಧ್ಯಮ ವಯಸ್ಸಲ್ಲಿರ್ಬೋದು ಅಥವಾ ಕೊನೆಯ ವಯಸ್ಸಿರ್ಬೋದು, ಯಾವುದಾದ್ರೂ ಈ ಒಂದು ಕಾಲದಲ್ಲಿ ತುಂಬಾ ಪರಿಶ್ರಮ, ತುಂಬಾ ಕಷ್ಟವನ್ನ ಪಡುವಂಥದ್ದು, ಅಯ್ಯೋ ಲೈಫಲ್ಲಿ ಒಬ್ಬ ಮನುಷ್ಯನಿಗೆ ಇಷ್ಟು ಕಷ್ಟಗಳು ಬರುತ್ತಪ್ಪ ಅನ್ನುವಂಥ ಸಿಚುವೇಶನ್ಗಳನ್ನು ಕೂಡ ಇವರು ಅನುಭವಿಸುವಂಥ ಸಾಧ್ಯತೆಗಳಿರ್ತದೆ. ಮತ್ತು ತುಂಬಾ ಕಷ್ಟಪಟ್ಟ ಮೇಲೆ ಕೂಡ ಇವರಿಗೆ ಯಶಸ್ಸು ಸಿಗುತ್ತೆ. ಹೆಚ್ಚು ಶತ್ರು ಬಾಧೆಗಳನ್ನ, ಹೆಚ್ಚು ಜನ ವಿರೋಧವನ್ನ ಅನುಭವಿಸುವಂತ ರಾಶಿಯವರು ಇವರು. ಇವ್ರ ಬಗ್ಗೆ ನೋಡೋದಾದ್ರೆ ಮುಖಲಕ್ಷಣ ಆದ್ರೆ ಗಂಭೀರ ಮುಖ. ಇವರು ಹೆಚ್ಚು ಜಾಸ್ತಿ ನಗೋದಿಲ್ಲ. ಯಾಕೆ ನಗಲ್ಲ ಅಂದ್ರೆ, ಅಷ್ಟು ಪ್ರಾಬ್ಲಮ್ಸ್ಗಳನ್ನ ಇವರು ಅನೇಕ ಬಾರಿ ಅನುಭವಿಸಿರ್ತಾರೆ. ಅದರಿಂದ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಸುಮ್ಮನೆ ಮೇಲ್ ನಗಬೇಕಲ್ಲ ಅನ್ನುವಂಥ ನಗುವಂಥದ್ದು ಇರೋದಿಲ್ಲ ಇವರಲ್ಲಿ. ಮಚ್ಚೆಗಳು ಅಂತ ಬಂದಾಗ ಇವ್ರಿಗೆ ಕಾಲ್ ಮೇಲೆ, ಬೆನ್ನ ಮೇಲೆ ಮತ್ತು ಎಡಭಾಗದಲ್ಲಿ ಇವರಿಗೆ ಮಚ್ಚೆಗಳು ಕಾಣಿಸುವಂಥದ್ದು. ಮತ್ತೆ ಇವರು ಹೆಚ್ಚು ಎತ್ತರ ಇರೋದಿಲ್ಲ, ಸಾಮಾನ್ಯ ಎತ್ತರ ಇರ್ತದೆ. ಮತ್ತು ಇವರ ಪರಿಶ್ರಮ, ಇವ್ರ ಜೀವನದಲ್ಲಿ ಸ್ಟ್ರೆಸ್ ಹೇಗಿರುತ್ತೆ ಅಂದ್ರೆ, ಬೇಗ ವಯಸ್ಸಾದವ್ರ ರೀತಿ ಕೂಡ ಇವರು ಕಾಣುವಂಥದ್ದು. ಮತ್ತೆ ಬೇಗ ಕೂದಲು ಏರ್ ಲಾಸ್ ಮಾಡ್ಕೊಳ್ಳುವಂಥದ್ದು, ಅನೇಕ ಬಾರಿ ಚರ್ಮ ಬಾಧೆಗಳಿಗೆ ತುತ್ತಾಗುವಂಥದ್ದು, ಬ್ಯಾಕ್ ಪೈನು, ಮಂಡಿ ನೋವು, ಸೊಂಟ ನೋವುಗಳು ಇವ್ರಿಗೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇವ್ರಿಗೆ ಜಾಸ್ತಿ ಇರ್ತದೆ. ಮತ್ತು ಇವರಿಗೆ ಹೆಚ್ಚು ಮಾನಸಿಕ ಒತ್ತಡಕ್ಕೆ ಒಳಗಾಗುವಂಥದ್ದು, ಮಾನಸಿಕ ಖಿನ್ನತೆಗೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವೊಂದು ಸರಿ ಇವರು ಪಟ್ಟಂತ ಪರಿಶ್ರಮ ಯಾವ ಲೆವೆಲ್ಗೆ ಇವ್ರಿಗೆ ರಿಸಲ್ಟ್ ಕೊಟ್ಬಿಡುತ್ತೆ ಅಂದ್ರೆ, ಅತ್ಯಂತ ಶ್ರೀಮಂತ, ದೊಡ್ಡ ಅಧಿಕಾರಿ, ದೊಡ್ಡ ಸ್ಥಾನಮಾನಗಳನ್ನು ಕೂಡ ಇವರು ಅನುಭವಿಸ್ತಾರೆ. ಅವರ ಏನ್ ಪರಿಶ್ರಮ ಇರುತ್ತೆ ಮತ್ತು ಇವ್ರು ಏನ್ ಕಷ್ಟವನ್ನು ಅನುಭವಿಸಿರ್ತಾರೆ ಅದರ 10ರಷ್ಟು ಕೂಡ ಕೆಲವು ಬಾರಿ ಶುಭ ಫಲಗಳನ್ನು ಇವರು ಅನುಭವಿಸ್ತಾರೆ. ಇನ್ನು ಇವರಿಗೆ ಯಾವೆಲ್ಲ ಉದ್ಯೋಗಗಳಾಗ್ಬರುತ್ತೆ ಅಂದ್ರೆ, ಇವರು ತಂತ್ರಜ್ಞರಾಗ್ಬೋದು ಮತ್ತು ಇಂಜಿನಿಯರ್ ಆಗ್ಬೋದು, ಇವರು ಒಬ್ರು ಒಳ್ಳೆ ರೈತರಾಗ್ಬೋದು, ಲೋಹ ಸಂಬಂಧಪಟ್ಟಂತ ಕಬ್ಬಿಣದ ಬಿಸ್ನೆಸ್ ಇವ್ರಿಗೆ ತುಂಬಾ ಚೆನ್ನಾಗಾಗತ್ತೆ. ಮತ್ತು ಸೆಂಟ್ರಿಂಗ್ ಸಾಮಾನುಗಳನ್ನ ಮಾರಾಟ ಮಾಡುವಂಥದ್ದು, ಕೋರ್ಟಲ್ಲಿ ಕೆಲಸ ಮಾಡುವಂಥದ್ದು, ಸರ್ಕಾರದ ಕೆಲಸಗಳು, ಯೋಗ ಮತ್ತು ಆಧ್ಯಾತ್ಮದ ವೃತ್ತಿಯಲ್ಲಿ ಕೂಡ ಇವರು ಯಶಸ್ಸನ್ನು ಗಳಿಸುವಂಥದ್ದು. ಮತ್ತೆ ಸಾಮಾನ್ಯವಾಗಿ ಆರ್ಟಿಸ್ಟ್ಗಳು, ಎಡಿಟರ್, ಕ್ಯಾಮ್ರಾಮ್ಯಾನ್ ಇವರೆಲ್ಲರಿಗೂ ಕೂಡ ಶನಿವಾರ ಚೆನ್ನಾಗಾಗತ್ತೆ. ಕೆಲವು ಟೈಮ್ ಏನಾಗುತ್ತೆ ಅಂತಂದ್ರೆ, ಕೆಲಸನೂ ಚೆನ್ನಾಗಿ ಮಾಡ್ತಾರೆ, ಕೆಲವು ಟೈಮ್ ಸೋಮಾರಿತನೂ ಕೂಡ ಇವ್ರಿಗೆ ಆಗುವಂಥದ್ದು ಜಾಸ್ತಿ ಇರ್ತದೆ. ಇನ್ನು ಇವರು ವಿಶೇಷವಾಗಿ ಶನೇಶ್ವರ ಸ್ವಾಮಿಯನ್ನ ಆರಾಧನೆ ಮಾಡಬೇಕು, ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡಬೇಕು. ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿಗೆ ತಿಲಾಭಿಷೇಕ ಮಾಡಿಸುವಂಥದ್ದು, ತಿಲವನ್ನು ಅರ್ಪಣೆ ಮಾಡುವಂಥದ್ದು
ಮತ್ತು ಇವರ ಕೈಯಲ್ಲಾದಂತಹ ಸಹಾಯವನ್ನು ಮಾಡುವಂಥದ್ದು ಇವರಿಗೆ ಅತ್ಯಂತ ಶುಭ ಫಲಗಳು ಇವರಿಗೆ ಪ್ರಾಪ್ತಿಯಾಗುವಂಥದ್ದು ಇರ್ತದೆ. ಪ್ರತಿ ಶನಿವಾರದ ದಿನ ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಮತ್ತು ತುಂಬ ಕಷ್ಟದಲ್ಲಿದ್ದವ್ರಿಗೆ, ಕಷ್ಟದ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥವ್ರಿಗೆ ಇವರಿಗೆ ಕೈಲಾದ ಸಹಾಯ, ಒಂದು ಸಣ್ಣ ಪುಟ್ಟ ಸಹಾಯಗಳು ಕೂಡ ಇವರಿಗೆ ಅತ್ಯಂತ ಶುಭ ಫಲಗಳು ಇವರಿಗೆ ಪ್ರಾಪ್ತಿಯಾಗ್ತದೆ. ಇನ್ನು ಇವರಿಗೆ ಇನ್ಫಿನಿಟಿ ಇಸ್ ವೆರಿ ಗುಡ್, 8ನೇ ನಂಬರು ಅತ್ಯಂತ ಶುಭದಾಯಕವಾಗಿರುವಂತಹ ನಂಬರ್ ಇದು. ಮತ್ತು ಇದ್ರ ಜೊತೆಗೆ 6ನೇ ನಂಬರು ಮತ್ತು 5ನೇ ನಂಬರ್ ಕೂಡ ಇವರಿಗೆ ಶುಭ ಫಲವನ್ನು ಕೊಡುತ್ತೆ. ಯಾವುದೇ ಕಾರಣಕ್ಕೂ ಈ ಕೆಂಪು ಬಣ್ಣ ಮತ್ತು 9ನೇ ನಂಬರ್ನ ಆದಷ್ಟು ಇವರು ಅವಾಯ್ಡ್ ಮಾಡುವಂಥದ್ದು ತುಂಬ ಒಳ್ಳೆಯದು. ಇವರಿಗೆ ಶುಭ ದಿಕ್ಕುಗಳು ಅಂತ ಬಂದಾಗ ವೆಸ್ಟ್ ಫೇಸಿಂಗ್ ಇಸ್ ವೆರಿ ಗುಡ್. ಪಶ್ಚಿಮ ದಿಕ್ಕು ಅತ್ಯಂತ ಶುಭ ಫಲಗಳನ್ನು ಇವರಿಗೆ ಕೊಡುವಂಥ ದಿಕ್ಕಾಗಿರುತ್ತೆ. ಪಶ್ಚಿಮವನ್ನು ಇವರು ಹೆಚ್ಚು ಫಾಲೋ ಮಾಡುವಂಥದ್ದು, ಪಶ್ಚಿಮ ದಿಕ್ಕಿಗೆ ಬಾಗಿಲನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇವ್ರಿಗೆ ಆಗುತ್ತೆ. ಆಪ್ಷನಲ್ ಇವರಿಗೆ ಸೌತ್ ಕೂಡ ಆಗ್ಬರುತ್ತೆ, ಸೌತನ್ನು ಕೂಡ ಇವರು ಬಳಸ್ಕೋಬಹುದು. ಈ 2 ದಿಕ್ಕುಗಳು ಇವರಿಗೆ ಆಗ್ಬರುತ್ತೆ. ಈ ಶನಿವಾರ ಹುಟ್ಟಿರೋಂಥವ್ರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಹರಿಸಿ, ಹೆಚ್ಚು ಸ್ಟ್ರೆಸ್ ತಗೋಬೇಡಿ, ಕಾಮ ಕೆಲಸವನ್ನು ಮಾಡಿ ಮತ್ತು ಹೆಚ್ಚು ಪರಿಶ್ರಮವನ್ನು ಮಾಡಿ, ಎಫರ್ಟ್ ಜಾಸ್ತಿ ಹಾಕಿ. ಜೊತೆಗೆ ಯಾವುದೇ ಕೆಲಸಗಳನ್ನು ಮುಂದೂಡಬೇಡಿ, ಪೋಸ್ಟ್ಪೋನ್ ಮಾಡಬೇಡಿ. ಆದಷ್ಟು ಅವತ್ತಿನ ಕೆಲಸಗಳನ್ನು ಅವತ್ತೇ ಮುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಯಶಸ್ಸು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ, ಜೊತೆಗೆ ವೃತ್ತಿ ಅಂತ ಬಂದಾಗ ಸೆಕ್ಯೂರಿಟಿ ಏಜೆನ್ಸಿಗಳು ಕೂಡ ನಿಮಗೆ ಆಗ್ಬರುತ್ತೆ. ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ಸೇವಾ ಮನೋಭಾವ ಇರುವಂತಹ ನಂಬರ್ಸ್ ಯಾವುದು ಅಂತಂದ್ರೆ ಅದು ನಂಬರ್ 8, ಜೊತೆಗೆ ಶನಿವಾರ ಹುಟ್ಟಿರುವಂಥವ್ರು. ಅದಕ್ಕೆ ಕೊನೆಗೆ ಎಲ್ಲ ಮಾಡಿ ಏನೋ ಕಷ್ಟದಲ್ಲಿ ಸಿಕ್ಕಾಕೊಬಿಟ್ಟಿದ್ದೀನಪ್ಪ, ಹಿಂಗೆ ಜೀವನ ಮಾಡೋದು ಹೇಗೆ ಅಂದರೆ ಕೊನೆ ಪಕ್ಷ ಅವರು ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೂಡ ಕೆಲಸವನ್ನು ಮಾಡಿ ಅವರು ಸಂಸಾರವನ್ನು ನಡೆಸುವಂಥ ಯೋಗಗಳು ಅವ್ರಿಗಿರುತ್ತೆ. ಅದರಿಂದ ಸೆಕ್ಯೂರಿಟಿ ಏಜೆನ್ಸಿ ನಡೆಸುವ ಓನರ್ ಕೂಡ ಆಗ್ಬೋದು, ಕಷ್ಟಕಾಲದಲ್ಲಿ ಸೆಕ್ಯೂರಿಟಿ ಕೂಡ ಆಗ್ಬೋದು. ಜೀವನದಲ್ಲಿ ಎಲ್ಲ ರೀತಿಯ ಏರಿಳಿತಗಳನ್ನು ನೋಡುವಂಥ ವಾರದವರು ಯಾರು ಅಂದರೆ ಈ ಶನಿವಾರ ಜನನಾಗಿರುವಂಥವ್ರು. ಅದರಿಂದ ಆ ಶನೇಶ್ವರ ಸ್ವಾಮಿಯ ಅನುಗ್ರಹ ನಿಮ್ಗಾಗಲಿ. ನೀವು ಪಡುವಂಥ ಕಷ್ಟಗಳ ತಪ್ಪಿಸ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಅದು ನಿಮ್ಮ ಕರ್ಮ ಆಗಿರುತ್ತೆ. ಆ ಕರ್ಮವನ್ನು ಖಂಡಿತವಾಗ್ಲಿ ನೀವು ಅನುಭವಿಸೋದೇ ಆದರೆ ಅದರ ಉತ್ತಮವಾಗಿರುವಂಥ ಶುಭ ಫಲಗಳನ್ನು ನೀವು ಜೀವನದಲ್ಲಿ ಅನುಭವಿಸ್ತೀರಿ ಅಂತ ಹೇಳ್ತಾ, ಇದು ಶನಿವಾರ ಜನನ ಆಗಿರುವಂಥವ್ರ ಫಲ. ಎಲ್ಲ ವಾರದವರ ಬಗ್ಗೆ, ವಿಶೇಷವಾಗಿ ಸೋಮವಾರದಿಂದ ಶನಿವಾರದವರೆಗೆ ಈ ಸಂಚಿಕೆಯಲ್ಲಿ, ಮುಂದಿನ ಹಳೆಯ ಸಂಚಿಕೆಯಲ್ಲಿ ಭಾನುವಾರದ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ವಾರಗಳ ಜನನ ಫಲಗಳು ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ನಾನು ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ನಿಮಗೂ ಕೂಡ ಜ್ಯೋತಿಷ್ಯವನ್ನು, ವಾಸ್ತುಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಭೇಟಿ ಮಾಡಿ. ಅದ್ರ ಜೊತೆಗೆ ಜಾತಕ ತೋರಿಸ್ಬೇಕು, ವಾಸ್ತು ಬಗ್ಗೆ ತಿಳ್ಕೋಬೇಕು ಅಂದ್ರೂ ಕೂಡ ನನ್ನನ್ನು ನೀವು ಭೇಟಿ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಭರತ್, ಎಲ್ಲ ವಾರಗಳ ಬಗ್ಗೆ, ವಾರಗಳ ಜನನ ಬಗ್ಗೆ ನೀವು ಕೇಳಿದ್ರಿ. ನಾನು ಪ್ರತಿಯೊಂದನ್ನು ಕೂಡ ನಮ್ಮ ಮೂಲ ಗ್ರಂಥಗಳ ಶ್ಲೋಕಗಳ ಮೇಲೆ ಮತ್ತು ಎಲ್ಲ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಇಷ್ಟ ಆಯ್ತಾ? ಗುರುಗಳೇ, ಇಷ್ಟ ಆಯ್ತು. ನಮ್ಗೆ ಯಾವ್ಯಾವ ವಾರದಲ್ಲಿ ಅವ್ರ ಗುಣಧರ್ಮಗಳು, ಅವ್ರ ನೇಚರ್ ಹೆಂಗಿರುತ್ತೆ, ಅವ್ರ ಬಣ್ಣ ಯಾವ ತರ, ಅವ್ರು ಯಾವ್ದು ಮಚ್ಚೆಯಲ್ಲಿ ಹೊಂದಿರ್ತಾರೆ, ಅವ್ರು ಯಾವ ದೇವ್ರ ಪೂಜೆ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ರೆ ತುಂಬಾ ಖುಷಿ ಆಯ್ತು ಗುರುಗಳೇ. ಈಗ ನೀವು ಹುಟ್ಟಿರೋದು ಯಾವ ವಾರ? ನಮ್ದು ಶನಿವಾರ. ನಿಮ್ ಮ್ಯಾಚ್ ಆಗ್ತಾ ಇದೆ ಇದೆಲ್ಲ? ನೀವು ಹೇಳಿದ ತರನೇ ಎಲ್ಲ ಮ್ಯಾಚ್ ಆಗ್ತಾ ಇರೋದು. ಕಷ್ಟ ಪಟ್ಟು ಆಮೇಲೆ ಸುಖವನ್ನ ಪಡೆಯುವಂತದ್ದು ಇರ್ತದೆ. ನೀವು ಕೂಡ ಪರಿಶ್ರಮ ಪಟ್ಕೊಂಡು ಬಂದಿದ್ದೀರಾ ಅಲ್ವಾ? ಅದಕ್ಕೆ ಯಾವಾಗ್ಲೂ ಕೂಡ ನಾವೇನ್ ಮಾಡ್ಬೇಕು, ಜಾತಕಗಳನ್ನ ನೋಡುವಂತ ಸಂದರ್ಭದಲ್ಲಿ ಹೆಚ್ಚೆಚ್ಚು ವಿಚಾರಗಳನ್ನ ಎಲ್ಲ ದೃಷ್ಟಿಕೋನದಲ್ಲೂ ನೋಡ್ಬೇಕು. ಯಾವುದೋ ಒಂದೇ ವಿಚಾರದಲ್ಲಿ ನಾವು ಫೈನಲ್ ಮಾಡಬಾರ್ದು. ಎಲ್ಲ ವಿಷಯಗಳನ್ನ ತಿಳ್ಕೊಂಡು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಜೀವನವನ್ನ ನಡ್ಸ್ಕೊಂಡು ಹೋಗಿದ್ರೆ, ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ಜ್ಯೋತಿಷ ಪರಿಹಾರ ಅಲ್ಲ, ಇಟ್ಸ್ ಎ ಮಾರ್ಗದರ್ಶನ ಅಂತ. ಅದಕ್ಕೋಸ್ಕರ ಇದನ್ನ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಜ್ಯೋತಿಷ್ಯವನ್ನು ತಿಳ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಎಲ್ಲರೂ ಒಳ್ಳೆ ಜೀವನವನ್ನ ಮಾಡ್ಬೋದು. ಯಾವ್ಯಾವ ತಿಥಿಯಲ್ಲಿ ಹುಟ್ಟಿದ್ರೆ ಏನೆಲ್ಲ ಗುಣಧರ್ಮಗಳಿರುತ್ತೆ, ಅವ್ರ ನೇಚರ್ ಏನು, ಅವ್ರು ಏನ್ ಮಾಡ್ಬೋದು ಅನ್ನುವಂಥದ್ದನ್ನ ಮುಂದಿನ ಸಂಚಿಕೆಗಳಲ್ಲಿ ನಮ್ಮ ವೀಕ್ಷಕರಿಗಾಗಿ ಎಲ್ಲ ವಿಷಯಗಳನ್ನ ಮಾತಾಡ್ತಾ ಚರ್ಚೆ ಮಾಡ್ತಾ ಹೋಗೋಣ. ಸರಿ ಆಯ್ತು. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಆ ಮಲೆಮಹದೇಶ್ವರರ ಅನುಗ್ರಹ ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. श्री